ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರೋಗ ಇದೆ, ಶತ್ರು ಕಾಟ ಇದೆ, ಅಥವಾ ಸಾಲ ಇದೆ. ಈ ಮೂರನ್ನೂ ಬೇಕಾದ್ರೆ ತಗೋಬೋದು, ಅಥವಾ ಮೂರರಲ್ಲಿ ಯಾವ್ದಾದ್ರು ಒಂದಿದೆ ಅನ್ನುವಂಥ ವ್ಯಕ್ತಿಗಳು ಮೊದಲು ಇದನ್ನು ತಲೆಯಿಂದ ಮೊದಲು ತೆಗೀರಿ. ನಾನು ಹೇಳುವಂಥ ಒಂದು ಪರಿಹಾರವನ್ನು ನೀವು ಮಾಡಿ. ನಿಮ್ಮ ಮನೆಯಲ್ಲಿ ನೈಋತ್ಯ ಕೋಣೆ, ನೈಋತ್ಯದಲ್ಲಿ ಬೆಡ್ರೂಮ್ ಇದ್ದರೆ ಅಥವಾ ನೈಋತ್ಯದಲ್ಲಿ ಮಲಗುವಂಥ ಪ್ರಯತ್ನವನ್ನು ಮಾಡಿ. ನೀವು ಇಷ್ಟೇ. ರೋಗ ಇರುವಂಥ ವ್ಯಕ್ತಿ ನೈಋತ್ಯದಲ್ಲಿ ಮಲಗಬೇಕು ಮನೆಯಲ್ಲಿ, ಅಥವಾ ಶತ್ರುಕಾಟ ಇರುವಂಥ ವ್ಯಕ್ತಿ ನೈಋತ್ಯದಲ್ಲಿ ಮಲಗಬೇಕು, ಅಥವಾ ಸಾಲ ಇರುವಂಥ ವ್ಯಕ್ತಿ ನೈಋತ್ಯದಲ್ಲಿ ಮಲಗಬೇಕು. ಬರೀ ಮಲಗಿದ್ರೆ ಸಾಕಾ? ಇಲ್ಲ. ಇಲ್ಲಿ ಮಲಗಿದ ನಂತರ ನನ್ನ ರೋಗ ಗುಣವಾಗಲು ಪ್ರಾರಂಭವಾಗಿದೆ ಅನ್ನುವಂಥದ್ದನ್ನು ನಿಮಗೆ ನೀವೇ ಮೆಸೇಜ್ ಇತ್ಯಾದಿಗಳನ್ನು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಮಲಗಿದ ಮೇಲೆ ಐ ಆಮ್ ಬೆಟ್ರು, ನಿನ್ನೆ ಇದ್ದಂಥ ರೋಗಕ್ಕಿಂತ ಇವತ್ತೊಂದು ಸ್ವಲ್ಪ ಕಡಿಮೆ ಆಗಿದೆ, ನಿನ್ನೆ ಇದ್ದಿದ್ದು ನನಗೆ ಇವತ್ತಿಲ್ಲ, ನಾನು ಸ್ವಲ್ಪ ಹುಷಾರಾಗ್ತಾ ಇದ್ದೀನಿ. ಶತ್ರುಗಳು ಸೈಲೆಂಟ್ ಆಗೋದಕ್ಕೆ ಶುರುವಾಗಿದ್ದಾರೆ, ಶತ್ರುಗಳಿದ್ರೂ ಕೂಡ ನನ್ನ ತಂಟೆಗೆ ಬರ್ತಾ ಇಲ್ಲ, ಸಾಲದ ಹೊರೆಯಿಂದ ತಪ್ಪಿಸಿಕೊಳ್ಳಲು ನನಗೇನಾದರೂ ಒಂದು ಮಾರ್ಗ ಸಿಗುತ್ತೆ, ಸಾಲ ಬಾಧೆ ನಿವಾರಣೆ ಆಗುತ್ತೆ, ನನಗೆ ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಸಹಿತ ಅಥವಾ ಸಂಪಾದನೆಗೆ ಇರುವಂಥ ಅಡೆತಡೆಗಳು ನಿವಾರಣೆಯಾಗಿ ಹೆಚ್ಚಿನ ಸಂಪಾದನೆ ಬಂದು ನಾನು ಸಾಲ ತೀರಿಸ್ತೀನಿ ಇತ್ಯಾದಿಗಳನ್ನು ಮನಸ್ಸಲ್ಲಿ ಹಾಕ್ಕೊಂಡು ಮಲಗಬೇಕು. ನೀವು ಮಲಗಿದಾಗಲೂ ನಂಗೆ ರೋಗ ಇದೆ, ನನಗೆ ಸಾಲ ಇದೆ, ನಂಗೆ ಶತ್ರುಕಾಟ ಇದೆ ಅಂದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಯಾವಾಗೆಲ್ಲ ನೀವು ಮಲಗ್ತಿರೋ ನನಗಿನ್ನು ಮುಂದೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಿಮ್ಮ ಮನಸ್ಸಿಗೆ ನೀವು ಹಾಕಿ ಅಲ್ಲಿ ಮಲಗೋದ್ರಿಂದ ನೀವೇ ನೋಡ್ತೀರಾ. ಬರೀ ಮಲಗೋದ್ರಿಂದ ಈ ಪ್ರಮಾಣದಲ್ಲಿ ಇದು ಬದಲಾವಣೆ ಬರುತ್ತಾ ಅಂದರೆ ಖಂಡಿತ ಬದಲಾವಣೆ ಬರುತ್ತೆ. ಬಟ್ ಬರೀ ಮಲಗೋದ್ರಿಂದ ಅಲ್ಲ, ನಿಮ್ಮ ಮನಸ್ಸನ್ನು ನೀವು ಬದಲಾಯಿಸೋದ್ರಿಂದ ಕೂಡ. ಇದೆರಡೂ ಒಟ್ಟಿಗೆ ಸೇರಿದಾಗ ರೋಗಬಾಧೆ ಇರ್ಬೋದು, ಹಳೆಯ ಯಾವುದೇ ವ್ಯಾಧಿಗಳಿರಲಿ, ಹೇಗೆ ಇರಲಿ, ಅದರ ಜೊತೆಗೆ ಶತ್ರುಕಾಟ ಇರ್ಬೋದು, ಅದರ ಜೊತೆಗೆ ಸಾಲಬಾಧೆನೂ ಇರ್ಬೋದು. ಈ ಮೂರು ವಿಚಾರಗಳು ನಿಮ್ಮನ್ನ ಬಿಟ್ಟು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನು ಸ್ವತಃ ನೀವುಗಳೇ ಅನುಭವಕ್ಕೆ ತಗೋತೀರಾ. ಆದರೆ ಒಂದ್ಸಲ ನಿಮ್ಗೆ ಇದರಲ್ಲಿ ಏನಾದರೂ ಒಳ್ಳೇದಾಯಿತು ಅಂತ ಹೇಳಿದ್ರೆ ದಯವಿಟ್ಟು ಈ ವಿಚಾರವನ್ನು 4 ಜನರ ಜೊತೆ ಶೇರ್ ಮಾಡ್ಕೊಳ್ಳಿ, 4 ಜನರಿಗೆ ಹಂಚಿ. ಈ ರೀತಿ ಮಾಡೋದ್ರಿಂದ ಹೀಗಾಗುತ್ತಂತೆ ಅಂತ ಅರ್ಥ ಆಯ್ತಲ್ವಾ? ಎಷ್ಟೋ ಜನ ರೋಗದಲ್ಲಿದ್ದಾರೆ, ಎಷ್ಟೋ ಜನ ಸಾಲ ಬಾಧೆನಲ್ಲಿದ್ದಾರೆ, ಇವತ್ತು ಎಷ್ಟೋ ಕಳ್ಕೊತಾ ಇದ್ದಾರೆ, ಎಷ್ಟೋ ಹಣವನ್ನು ಕಳ್ಕೊತಾ ಇದ್ದಾರೆ. ಇದಕ್ಕೆಲ್ಲ ಸರಿ ಮಾಡ್ಕೋಬೇಕಂತ ಈ ಪರಿಹಾರದಲ್ಲಿ ಯಾವುದೇ ರೀತಿಯ ಹಣದ ಅವಶ್ಯಕತೆ ಇಲ್ಲ. ಎಲ್ಲೇ ನಾನು ಹಣದ ಅವಶ್ಯಕತೆ ಅಥವಾ ಹಣ ಬೇಕು ಅನ್ನುವಂಥ ಯಾವುದೇ ಪರಿಹಾರವನ್ನು ಈ ಪರಿಹಾರದಲ್ಲಿ ನಾನು ಹೇಳಿಲ್ಲ. ಸೊ ಇದನ್ನು ಮಾಡಿ ನೋಡಿ, ಇದರಲ್ಲಿ ಏನಾದರೂ ಒಂದು ಫಲಿತಾಂಶ ಏನಾದರೂ ಬಂತು ಅಂತ ಹೇಳಿದ್ರೆ ಇದನ್ನು 4 ಜನರಿಗೆ ತಿಳಿಸಿ. ಇದೇ ದೊಡ್ಡ ವಿಷಯವಾಗಿರ್ತದೆ. ಇದೇ ರೀತಿಯಾದಂಥ ಸರಳವಾಗಿರುವಂಥ ಪರಿಹಾರ ಕ್ರಿಯೆಗಳು ಅಥವಾ ನಿಮಗೆ ವಿಚಿತ್ರ ಅನಿಸುವಂಥ ಪರಿಹಾರ ಕ್ರಿಯೆಗಳನ್ನ ತಗೊಂಡು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.